ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವಾಗ ಪಕ್ಕದ ತೋಟದಾಗೆ ಕಳ್ತನ ಮಾಡಕ್ ಬಂದಿದ್ದೀವಿ. ಮಾವಿನಕಾಯಿ ಕಳ್ತನ ತೋತಾಪುರಿ. ಕಳ್ಳ ಇವನೇ ನೋಡ್ರಿ, ಕಳ್ಳ ಕಿರಣ ಅಂತ ಇವನ ಹೆಸರು. ಕಳ್ಳ 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 ದಪ್ಪ ಕೇಳಲೇ ಕಳ್ಳಲೇ ಕೆಂಜ್ಗಾವೆ. ಗುಡ್ ಕ್ಯಾಚ್ ಲೇ ಎತ್ತಲೇ ಯಾವನವನು ಲೇ ಎತ್ತಲ್ಲ. ಲೇ ಏನ್ ಡವ್ ಮಾಡ್ತಿಲ್ಲ ಕಿರಣ ಲೇ, ನಿಂದ ಎತ್ತಲ್ಲ ಅಮ್ಮಿಕಂಡ್ಲಿ. ಬೇರೆ ಮಾಡಕ್ಕಲ್ಲ ಕಿರಣದೇ ಎಲ್ಲಪ್ಪ ನಿಂತ ಸತ್ಯಲೇ. ಅಯ್ಯೋ ಮತ್ತೆ ಮೊದ್ಲು ಶೆಲ್ಟರ್ ತಲೆಯಲ್ಲಿ ಹತ್ಕೊಂಡ್ಬಿಟ್ಟು ಬರಲಿ. ತಳಲೇ ನಿನ್ನ ಅಟ್ಯಾಕಿಂಗ್ ಮಾಡಿ ನದ್ದಿರಕ್ಕೆ ಎಷ್ಟು ಬಂದವಲ್ಗೆ ಅಲ್ಲೋಡಲ್ಲಿ. ಅದೇ ನೋಡಪ್ಪ ನೋಡ್ರಿ ಹೆಂಗರಿತಾವೆ ಅಂತ ಎಲ್ಲ ಅಟ್ಯಾಕಿಂಗ್ ಮಾಡಿ ಫುಲ್ಲು. ಬಿಡೋನು ಜಸ್ಟ್ ಮಿಸ್ಸಲ್ಲಿ ಓಡ್ ಬಂದಿದ್ದೀನಿ. ಇಲ್ಲ ಅಂದ್ರೆ ಪಕ್ಕ ಓಹೋ ಎಲ್ಲೋವಲ್ಲ ನೋಡು. ಇರೋ ಒಂದು ದಾರಿ ಮಾಡಿ ಒಂದೇ ಕಿಚ್ಚಿತ್ತಲ್ಲೇ. ಅಯ್ಯ ನಿನ್ನ 50 ಗಚ್ಚಾವಿಲ್ಲಿ ತೋತಾಪುರ ಎಷ್ಟು ಸಿಗೋದು ಗೊತ್ತಾಯ್ತು? ಎಷ್ಟು ಮಾಮ ಸಿಗೋದು ನಿಮ್ಮ ಮನೆ ತಗೊಂಡೋಗಿ ನಿಮ್ಮ ಅಕ್ಕನ ಕೊಡು, ಇದಾಗೋತ ನಿಮ್ಮ ಅಕ್ಕ. ನಂಗೆ ವಾಸನೆ ಭಾರಿ ಇಷ್ಟ ಮಾಮ ಇದ್ರದ್ದು. ಅದು ಇಟ್ಕೊಂಡ್ಬಿಡ್ಕೊಂಡು ಗಾಯ ಆಗ್ತದಲೇ ಅವಿ ಕ್ರೇಜಿ ಇರ್ತವೆ. ಇಲ್ಲ ರೋಟೆಗಳಿತ್ತು 10 ಕಿಲೋ ಬತ್ತಿತ್ತು ಆರಾಮಾಗಿ. ಹತ್ತತೀನಿ ಅಂತ ಅಂದಲ್ಲ ಲೇ ಕೆಂಜ್ಗ ಇರ್ಲಿಲ್ಲ. ನೀನು ಹೋದಾಗ ನಮ್ಮ ಮಗ ಅಲ್ಡಸ್ ಬಂದ್ಬಿಟ್ಟಿದ್ಯಲ್ಲಿ ಎಲ್ಲೋಟಲ್ಲಿ ಹೆಂಗವೆ ಏನು ಅಡ್ಸ್ಬಂದಲ್ಲ ಮಾವಿನಕಾಯಿ ಕದಿಯೋಕ್ಕೆ ನನ್ನ ಕೈಯಲ್ಲಿ ನನಗೆ ಕಚ್ಚಿಸ್ಬಿಟ್ಟು ಇದು ಕೆಂಜ್ಗನ ಕೈಯಲ್ಲಿ ಇಷ್ಟು ದೊಣ್ಣೆ ತಗೊಂಡು ಹೋಗ್ತಾವನೆ. ಫ್ರೆಂಡೇ ಸುಳ್ಳು ಹೇಳ್ತಾನೆ ಗೈಸ್. ರಾಬರಿ ಹೊಡಿತಾ ಇದ್ದೀವಿ ಇಬ್ರು. ಭಯಂಕರ ಅದು ಈ ಪಟ್ಟಿ ದೊಡ್ಡ ದೊಣ್ಣೆ ತಗೊಂಡವನೆ. ಹತ್ತುತ್ತೀನಿ ಅಂತ ಅಂದ ವೀರೇಶ್ವರ ಶೈಲಿ ಥರ. ನಾನು ಕಚ್ಬಿಟ್ಟ. ಓಡ ಯಾರಲ್ಲ ಓನರು ಎಲ್ಲೂ? ನಾನು ಬೈಕ್ ಅಲ್ಲಿ ಬಿಸಾಕಿದ್ದೆ ನೆನ್ನೆ ಇರುವಂತವ ಇತ್ಕೊಂಡಾಗ ಬಂದಿದ್ದೀನಿ. ಒಂದು ಕಾರು ಬೈಕ್ ಕಲೆಕ್ಷನ್ ನೋಡಿ ಕಿರಣಂದು. ಇದು ಯಾವ್ದಲ್ಲ ಇದು ಬ್ರ್ಯಾಂಡ್ ಇದೆ ಎಕ್ಸ್ಟ್ರಾ ಇಲ್ಲೋ ಅದು ಇನ್ನೇ ಗೊತ್ತಾಗಲ್ಲಪ್ಪ. ವರ್ಕಿಂಗ್ ಕಂಡೀಷನ್ ಮಡಗಿದೆಯಲ್ಲ ಇನ್ನ ಗಾಡಿನ. ನೀನು ತಂದಿದ್ದಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಡಿಕ್ಕಿ ನೀನ್ ವೇಟ್ ತಡೀತದಾ? ಹೊಂಟದೆ ಇಲ್ಲಲ್ಲ ಇವತ್ತಾನೆ ಇಲ್ಲಲ್ಲ. ಶಾರ್ಟ್ ಖಾಲಿ ಮ್ಯಾನ್ ಇಷ್ಟೊಂದಲ್ಲ. ಚಾರ್ಜ್ ಇಲ್ಲ ಮ್ಯಾನ್. ಚಾರ್ಜ್ ಇಲ್ಲ. ಇದು ಅದು ಚಾರ್ಜ್ ಇಲ್ಲ. ಅದು ಯಾಕಲ್ಲ ಪಿಲೆ ಇಲ್ಲ ನನ್ನ ಇದು ಅದಕ್ಕೆ ಇದೈತೆ. ನೀನು ಅಂದಲ್ಲ ರಿಮೋಟ್ ಕಂಟ್ರೋಲು. ಇದಕ್ಕೆ ರಿಮೋಟ್ ಕಂಟ್ರೋಲ್ ಐತೆ. ಎಲ್ಲ ಮತ್ತೆ ರಿಮೋಟು ಎರಡು ಐತೆ. ಕಿರಣ್ ಇದೆ ಮನೆ ಹಾಕಿರೋದು. ಮನೆಯಿಂದ ಆಚೆ ಹಾಕಿರೋದು. ಇದೇ ಮನೆಗೆ ಹಾಕಿರೋದು. ಅವನ್ನ ಆಚೆ ಹಾಕೋರು ಗೈಸ್ ಮನೆಯಿಂದ. ಅಣ್ಣ ಆಕ್ಚುಲಿ ರೂಮ್ ಮಾಡ್ಕೊಂಡು ಇದು ಓದೋಕೆ ಎಲ್ಲ ಎತ್ಬಿಟ್ಟು ಸಿಸ್ಟಮ್ ಎಲ್ಲ ಇಲ್ಲಿ. ಓಹೋ ನೀನು ಮಾಡ್ಕೊಂಡಿದ್ದೀನ ಅವತ್ತಿನ ಸಿಸ್ಟಮ್ ಎತ್ಬಿಟ್ಟಿದ್ಯಲ್ಲ. ಹಾಕ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ದೊಡ್ಡ ಮಕ್ಕಳು ನೋಡಿ ನನಗೆ ಹೋದಾಗ ಅಂದಕ್ಕೆ ನೆನ್ನೆ ನೀರು ಹಾಕಿದಪ್ಪಿ ಮಾಡಿದ್ರು ನೋಡು. ನೀನು ಪೂಜೆ ಸಾಮಾನು ನೋಡ್ರಿ ಓದ್ಬೇಕಾರೆ ಸುಂದರಪ್ಪ ಅವೆಲ್ಲ ಒಂಚೂರು ಇರಬೇಕು ಭಯ ಭಕ್ತಿ. ಕಟ್ ಮಾಡಿ ಒಳ್ಳೆ ಕಟ್ಟಿದ್ದು ಎಡಿಟ್ ಮಾಡ್ಕೊಂಡು ಹೋಗ್ಬೇಕು. ಅಮ್ಮನ ಒಂದು ಕೆಲಸ ತಿರ್ಗ ಯಪ್ಪ ಯಾರ ಸ್ಟೋರ್ ರೂಮ್ ಹೋಗ್ಬರೋ ನಿಮ್ಮ ಮನೆಗಿನ್ನ. ಸ್ಟೋರ್ ರೂಮ್ ಒಳಗೆ ನೀನು ಮನೆಗಿದ್ದೆ. ನಾನು ಮನೆಯಿಂದ ಆಚೆ ಹಾಕ್ಬಿಟ್ಟವ್ರೆ. ನಾನು ಆಟಕೊಂಡು ಲಗಕ್ಕಿಲ್ಲ ಅಂತ ಆಚೆ ಹಾಕಿರೋದನ್ನ ರೈಸ್ ಹೋದಾಗ ಹಾಕಿರೋದು. ಅಣ್ಣನ ರೂಮ್ ಕೆಳಗಡೆ ಇದೆ. ಅಣ್ಣ ನಾಳೆ ನೀಟಾಗಿ ಮಾಡ್ದವನೆ. ಬ್ಯಾಕ್ ಫ್ರಮ್ ಕಿರಣರ್ ಮನೆ. ಅಮ್ಮ ಯಾಕಮ್ಮ ಹಿಂಗೆ ಬಿದ್ದುಬಿಟ್ಟಿದ್ದೆ? ಏ ಹುಡುಗಿಯ ಊಟ ಉಂಟಾ? ಕಾಲ್ ಮಾಡ್ಕೊಳ್ಳಿ ಇವತ್ತು. ಅಪ್ಪ ಏನ್ ಕಿಡ್ಬಿಕೊಂಡಿದ್ದಿ ಗಾಳಿ ಅಂತನ? ಫ್ಯಾನ್ ಹಾಕು. ಸ್ನಾನ ಮಾಡಕ್ಕೆ ಕಳ್ಳಿದ್ದಂಗಿದ್ದಿ. ಅಯ್ಯೋ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನಿ. ಯಪ್ಪ ಹೋಗಮ್ಮ ಬಿಸ್ಲೇ ನೋಡಿದ್ದಮ್ಮ. ಮಕನೇ ನೋಡಕತ್ತಾರ ಎಲ್ಲ ಊಷ್ಟ ಆಗ್ಬಿಟ್ಟದಲ್ಲಿ ಇವಾಗ ಕರ್ಗಾಕದ. ನಾನು ಇರೋದೇ ಕರ್ಗೆ ಕಣಮ್ಮ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇದ್ದಿ 3 ಗಂಟೆ ಮೇಲೆ ಬರುವೆ. ಓ ಒಳ್ಳೆ ಕತೆ ಇದು. ಸ್ನಾನ ಮಾಡ್ಕೊಬಲ್ಲ. ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಇನ್ವಿಟೇಷನ್ ಕೊಡಕ್ಕೆ ಹೋಗ್ಬೇಕು. ತವರಕೆರೆ ವಿಡಿಯೋ ಹೋಗೋದು ನೀನು
ಏನೇ ಬರಲ್ವಾ ಹಂಗೆ ಬರಲಿಲ್ಲ ನನಗೇನಾಯ್ತು ನಾನು ಹೋಗಲ್ಲ ಅಷ್ಟೇ ಹಿಂಗು ಕರ್ಕೊಂಬರಿಲ್ಲ ಏನು ಕೊಡತಿ ನೆನೆ ಎಲ್ಗೋ ಇದೆ ಬಟ್ಟೆ ತರ ಕುಡ್ತೇ ತಾನೆ ನೀನು ಬೈಲಿ ಅಂತ ಹಾಂ ನಾಳೆಗೆ ಬತ್ತಿ ಬಟ್ಟೆ ತರಕೋನ ಬೇಡವಾ ತಾಯಿಕೊಂಡು ಮದುವೆ ಬಟ್ಟೆ ಬೇಡ ನಿಂಗೆ ಬುಕ್ ಮಾಡೋದ ಬುಕ್ ಮಾಡಿರೋ ಚೆನ್ನಾಗಿಲ್ಲ ಬೇಡ ಗೊಬ್ಬು ಬೇಕಾ ಬೇಡ ಎಲ್ಲ ಇರೋ ಗಂಡೆ ಜನ ನಿಂಗೆ ನೆಗಡೇನಾ ಮತ್ತೆ ಏನು ಕಂಕಚ್ಕದ ಮೂಗು ಇಲ್ಲ ಬೈಲಿ ಇಲ್ಲೇ ಕಟಿಂಗ್ ಏನೇ ಮಾಡಿಸಿದ್ದು ಬೇರೆ ಮೇಕೆ ಗೈಸ್ ಈ ಮೇಕೆನ ಮನೆ ದೇವರಿಗೆ ಸೇಲ್ ಮಾಡ್ಬಿಟ್ಟವ್ರೆ ಹೆಸ್ರಿಗೆ ಬಿಟ್ಟವ್ರೆ ದೇವ್ರಿಗೆ ಕಡಿಬೇಕಂತೆ ಅದನ್ನ ಏನ್ ಪುಣ್ಯ ಮಾಡಿತ್ತು ಇದೇನಿದ್ರು ಇದ್ರ ಮ್ಯಾಕ್ಸಿಮಮ್ ಇದ್ರದ್ದು ಆಯಸ್ಸು ಇನ್ನೊಂದು 2 ತಿಂಗಳು ಅಷ್ಟೇ 2 ತಿಂಗಳು ನಾವು ಮೇಕೆ ಕಡಿತೀವಿ ಬರೀ ಏನಾದ್ರು ತಿನ್ಕೊಬರ ಬರೀ ಗೋಬಿ ತರ ಬತ್ತೀನಿ ಬೇಡ ಅಂದ್ರೆ ಹೋಗು ಮಗ್ಲ ಗಡಿ ಹೊಂಟಾಗ ಕೂತಿದ್ದಿ ಸ್ಮೈಲ್ ನೋಡ್ರಿ ಸ್ಮೈಲು ಏನ್ ನೋಡ್ತೀನಿ ನೀವು ಒಡವೆ ಶಾಪಿಂಗ್ ಮಾಡಿದ್ರೆ ಮಾಡ್ತಾ ಇದ್ದಿ ಅದೇಂಗ್ ನೋಡ್ತೀನಿ ನೋಡ್ಬೇಡ ಸುಮ್ಮನೆ ನೀನು ಇನ್ನೇನ್ ನೋಡ್ಬೇಕು ಕಾಸು ಜಾಸ್ತಿ ಆಗೋದು ಕಮ್ಮಿ ಹೇಳಿದ್ದೀನಿ ನಿನಗೆ ಗ್ಯಾರಂಟಿ ಅದು 25,000 ರೂಪಾಯಿ ಹೊರಕಂಡು ಮೇಲೆ ಬಿದ್ದು ನೋಡ್ತೀವಿ ಗಂಡನ ಮನೆ ಇನ್ನೇನ್ ಫೋನ್ ಹಿಡ್ಕೊಂಡ್ ಕೂತ್ಕೋತಾರ ನಾವ್ ಇನ್ನೇನ್ ನೋಡೋಣಪ್ಪ ಹಿಂಗ ಕೊಡ್ತೀನಿ ನಡಿ ಬೆಳಿಗ್ಗೆ ಐಫೋನ್ ಕೊಡಿಸ್ತೀನಿ ಈಗ ಬೋಲಣ್ಣಯ್ಯ ನೀನು ಅಲ್ಲ ಕಣಮ್ಮ ನಿನ್ಗೊಂದು ಕೊಡ್ತೀನಿ ನಡಿಯಮ್ಮ ನೋಡಕ್ ಬರಲ್ವಾ ಈ ಕಡೆ ನೋಡಕ್ ಬರಲ್ಲ ಅಮ್ಮ ಅಪ್ಪ ಚೆನ್ನಾಗಿ ಆಗ್ತದಲ್ವಾ ಸಕತ್ ಅನ್ಕೋದೆ ನೀನಂಚೂರು ವಾಯ್ಸ್ ಬರ್ತದೆ ಅಪ್ಪಂದು ಗೈಮಯ್ಯ ನಾನೇನಿಲ್ಲ ಸ್ವಚ್ಛ ಅರ್ತಿರ್ಲಿ ನನ್ನ ಹೋಗೋದೆ ಅಮ್ಮ ಏನಾದ್ರು ತರ್ಸಮ್ಮ ಇವಾಗ ಸ್ನ್ಯಾಕ್ಸ್ ಏನೋ ಮಗಳಿಗೆ ಸ್ನ್ಯಾಕ್ಸ್ ಮಾಡೋಂತ ಪಾನಿಪುರಿ ಮಾಡೋನು ಅದೇನೋ ಮಾಡಿದ್ಲಲ್ಲ ಮರಿ ಜಾಪುರ ನುಣ್ ತಿಂದ್ಬಿಟ್ರು ಎಲ್ಲ ನನಗೆ ಈ ಬಕಸುರನೇನು ಅಲ್ಲೋಡು ಓ ಎಲ್ಲಪ್ಪ ನಿಂದು ಏನಪ್ಪ ಬರ್ರಿ ಇದು ಮಾಡಿದ್ರ ಎಲ್ಲ ದುಷ್ಟ ಎಲ್ಲ ತಿಂದ್ಬಿಟ್ಟು ಇವ್ ಮಾಡಿದ್ರ ಜಾಪುರ ಮಾಡಿಲ್ವಾ ಇದು ಬಿಸಿ ಮಾಡುವ ಇಲ್ಲಿ ಆತ ಇವು ಅಮ್ಮ ಹೋಗಮ್ಮ ಬಿಸಿ ಮಾಡುವ ಇವು ಆತ ಬಿನ್ನ ನೋಡ ಆತವೆ ಎಲ್ಲ ಕರ್ಕರ್ ಬಾರವ ಇಲ್ಲಿ ನೀನು ಒಬ್ಳು ನುಂಗ್ಬಿಟ್ಟಿ ನಾ ದೇವ್ರಾಳೆ ನಮ್ದು ಆಲ್ಡಂಬೂರ ಬಾಯ್ಗೆ ಹಾಕೊಂಡು ದನಿಗೆ ನೀರಿಗೆ ಹಾಕೋದೆ ಮೇಕು ಹಾಕೋದೆ ಅದೇನು ಅವಂಗೆಲ್ಲ ಕೊಟ್ಟಿದ್ದೀವಿ ಇವ್ರಿಗೆ ಇವ್ರು ರಾಜ್ಕುಮಾರ್ ಹೆಂಡ್ರ ಮಕ್ಳು ಏನ್ ಮಾಡಮ್ಮ ಇವರು ಇದ್ರು ತುಂಬಾ ಮಾಡಿದ್ದು ಎಲ್ಲ ತಿನ್ಬಿಟ್ಟವ್ರೆ ಇನ್ನಿಲ್ವಾ ಕೂತ್ಕೋ ಕಾಲಕ್ಕೆ ಏರು ತೊಳ್ಗಿ ಇಷ್ಟು ನುಂಗಿದ್ದು ತಿಂತಾರೆ ಎಂಡ್ರ ಮಕ್ಳೆಲ್ಲ ತಾನು ಹೋಟ್ಲು ನಾನು ಆಲ್ಡಂಬೂರ ಬಾಯ್ಗೆ ಹಾಕೊಂಡು ನೀನು ಎಷ್ಟು ತಿಂದೆ ಇಲ್ಲೇ ಮೊಗ್ಲು ಮಡಿಕೊಂಡು ಇವ್ ಬಿಸಿ ಮಾಡಾಗ ಆತ ಹೋಗು ಇನ್ನ ಪ್ಯಾಕೆಟ್ ಖಾಲಿ ಜೋಳ ಖಾಲಿನಾ ನಾವು ಹಾಕಮ್ಮ ಹೋಗು ಬಿಸಿ ಮಾಡೋ ಆತವೆ ಇನ್ನ ಇದ್ವಲ್ಲ ಒಂದು ಪ್ಯಾಕೆಟ್ ತುಂಬಾ ಅಷ್ಟೇ ಕರೆಂಟ್ ಬಂದ ನೋಡಬಾವು ಕರೆಂಟ್ ಬಂದಿದೆ ಚಾರ್ಜ್ ಹಾಕಿ ನನ್ನ ಫೋನ್ ಇನ್ನೊಂದ ಈ ಬ್ಯಾಟ್ರಿ ಚಾರ್ಜ್ ಹಾಕಿ ರಾತ್ರಿ ಕರೆಂಟ್ ಹೋದ್ರೆ ಆಮೇಲೆ ಕತ್ಲ ಮನೆಗೆ ಹೋಗ್ತದೆ ಅಯ್ಯೋ ಕರೆಂಟ್ ಹೋದ್ರೆ ಬೆಳಕೆ ಇಲ್ಲ ಮರಿ ಸುಮ್ನಿರಪ್ಪ ಅವು ಸೋಲಾರ್ ಚೆನ್ನಾಗಿರಲ್ಲ ಚಾರ್ಜ್ ಹಾಕಿ ಜಲ್ದಿ ಪಟ್ಟಂತ ಮದುವೆ ಒಂದಾಗ್ಲಿ UPS ಹಾಕ್ಸ್ತೀನಿ ಹಾಕ್ತೀವಿ ಈಗ ಹೇಳು ಇವಾಗ ಸದ್ಯಕ್ಕೆ ಮಾಡ್ಕೊಂಡು ಚಿಕ್ಕಪೇಟೆಗೆ ಒಂದು ಎತ್ಕೊಂಬರ್ಕತ್ತಿಲ್ವ ಚಾರ್ಜಿಂಗ್ ಇರೋ ಬರೋ ಕಾಸಲ್ಲ ಕಾಲೇಜ್ ಜೋಬಲ್ ಇರೋದೆಲ್ಲ ನೀನು ಹಾಕು ಅಂತ ಹೇಳ್ದಾರ ನೆಗಳ ಮಾಡೋಣ ಯಾವ ಮಾಡ್ಬೇಕು ಅದೇನ ಆಗದೆ ತಾಲಿ ಕಟ್ಕೊಂಡು ಹೋದ್ರೆ ಆಯ್ತಪ್ಪ ಇರೋ ಬರೋ ಕಾಸೆಲ್ಲ ಖಾಲಿ ಆಯ್ತು ಅಂದ್ರೆ ಖರ್ಚು ಮಾಡ್ಕೊಂಬಂದಿದ್ದಿ ಆತದಪ್ಪ ನಾವೇನಪ್ಪ ಮಾಡೋಣ ಸಖತ್ತಾಗಿ ಈ ಬಟ್ಟಿಲಿ 3 ಸಿಕ್ಕಿ ಕೇಳ ಇವತ್ತು ಇಲ್ಲೊಂದು ಏಕಮ್ಮ 3 ಸಿಕ್ಕಿ 3 ಕಾಣಿಸ್ತೀವಿ 70,000 ಕಾಸು ನನ್ನ ಫೋನಾಗ 70,000 ಬೆಳಕಾಳ ಹೋಗೋದಿ ಯಾರಿಗಪ್ಪ ಹಾಕಿದ್ಯಪ್ಪ 50,000 ಒಂದ್ಸತಿ ಹೇಳ್ಕೊಂಡ್ರೆ ಚೌಟ್ರಿಗೆ ಹಾಕಿದೆ ಮಗಳ ಮದುವೆ ಮಾಡ್ತಿದ್ದಾಗ ಬೇರೆ ಮಾಡ್ತಾ ಇದ್ದೀವಿ ಅಯ್ಯೋ ಹೇಳಮ್ಮ 70,000 ಹೋಯ್ತು ಅಂದ್ರೆ ನಂದು 1.5 ಲಕ್ಷ ದುಡ್ದಿದ್ದ ಹೋಯ್ತು ಇನ್ನು ಯಾರಿಗೆ ಮಾಡಿದ್ದೆ ಮಗಳಿಗೆ ಮಾಡಿದ್ದೆ ನನಗೆ ಹೇಳ್ಬಿಟ್ಟಿದ್ಯಾ ದುಡ್ಕೊಂತಿದ್ದ ಬೋಳಿ ಮಗನೆ ಅಂತ ತಿಂತೀನಿ ಬಿಡು ನಾನು ಹೋಗ್ತೀನಿ ಸುಮಾರಪ್ಪ ದುಡಿತೀನಿ ಸಾಕ್ಬೇಕು ನಿಮ್ಮನ್ನ ಸಾಕು ಬರಪ್ಪ ಕತ್ಲೆ ಮನೆ ಸಂಸಾರ ಆಗೈತೆ ನಮ್ಮ ಮನೆದು ಕರೆಂಟು ಅವ ಅಲ್ಲ
ರಾಮಣ್ಣವ್ರ ಸಮಾಚಾರ ರಾಮಣ್ಣವ್ರ ಏನಪ್ಪ ಸಮಾಚಾರ? ಊಟ ಆಯ್ತಾ ಅಂದೆ. ಏನಿಲ್ಲ, 1 ಲಕ್ಷ ದುಡ್ಡೇನೋ ಮಡಗಿದ್ದಿ. 1 ಲಕ್ಷ ದುಡ್ಡು ಮಡಗಿದ್ದಿ. 1 ಲಕ್ಷ ದುಡ್ಡು ಮಡಗಿದ್ದಿ. ಹಾಂ, 1 ಲಕ್ಷ ಇದ್ರೆ ಕೊಡು, 1 ತಿಂಗಳು ಬಿಟ್ಕೊಂಡು ಕೊಡ್ತೀವಿ. ಹಾಂ ಹಾಂ, ಹೌದಾ? ಹಾಂ ಹಾಂ ಹಾಂ, ಹುಡುಗರನ್ನೇ ನೋಡೋದು, ವಯಸ್ಸಾದವ್ರು ನೋಡ್ತಾರ? ಈಗೆಲ್ಲ ಹುಡುಗರ್ನೇಪ್ಪ ನೋಡೋದು, ಎಲ್ಲ ಹುಡುಗರ್ನೇ ನೋಡೋದು, ವಯಸ್ಸಾದವ್ರು ನೋಡ್ತಾರ? ಈಗ ಮಂಜು 10,000 ರೂಪಾಯಿ ಬಟ್ಟೆ, ಈಗ ಮಂಜು 10,000 ರೂಪಾಯಿ ಬಟ್ಟೆ ತಗೊಂಡ್ಬಿಟ್ಟು ಏನು ಮಾಡೋಣ? ಮಂಜು 10,000 ರೂಪಾಯಿ ತಗೊಂಡು ಏನು ಮಾಡೋದು? ಹಾಂ ಹಾಂ ಕೊನೆಗೆ 10 ಕಾಲಿ ಕರೆಂಟ್ ಬಂದದೆ. ನೀವು ಎಷ್ಟೊಂದಾಗ ಏನು ಮಾಡ್ತೀರಾ? 10 ಕಾಲಿ ಕರೆಂಟ್ ಬಂದು ಏನು ಮಾಡ್ತೀರಾ? ನಮ್ಮ ಅಮ್ಮ 9 ಗಂಟೆಗೆ ಮನೆಗೆ ಅಂತದೆ. 10 ಕಾಲ ಆದರೂ ನಮ್ಮ ಮನೆಗೆ ಅವ್ರು ಮಹಾನ್ ವ್ಯಕ್ತಿ ನಿದ್ದೆ ಮಾಡೋದಕ್ಕೆ ಇರ್ತಾರೆ. ಯಾರು ಏನು ಎತ್ತ ಅಂತ ಕೇಳಬೇಕು ಅಂತಂದರೆ ಏನು ಮನೆಗೆ ಹೋಗಕ್ಕ ಹಿಂಗೆ ಹೆಂಗೆ ಹೇಳು? 1 ಲಕ್ಷ ಯಾರು ಕಾಸು ಕೇಳ್ತಾ ಇದ್ದಾರೆ? 1 ಲಕ್ಷ ಯಾರನ್ನ ಕೇಳ್ತಾ ಇದ್ದೀವಿ? ಯಾರಿಗ ಹೇಳಿದ್ದೀನಿ. ಡವ್ ಮಾಡಬೇಡ, ಇನ್ನೂ ಕರೆಕ್ಟಿಗೆ ಗಾಡಿ ಹೋಗ, ಸಾಲ ಮಾಡಿ ಮದುವೆ ಮಾಡ್ಬೇಕಾ? ಸಾಲ ಏನಿಲ್ಲಪ್ಪ, ಏನೋ ಇಷ್ಟ ವರ್ಷ ದುಡ್ಡು ಮಡಗಿದ್ದೆ. ಅದಾಗೇನೋ ನೇರ ಮಾಡ್ಕೊಂಡು ಮಾಡೋಣ ಅಷ್ಟೇ, ಇನ್ನೇನು ಮಾಡೋಣ. ಸಾಲ ಮಾತ್ರ ಮಾಡ್ಕೋಬಾರ್ದು. ಸಾಲ ಮಾಡಿರೋ ದುಡ್ಡೇ ಗಂಟೆ ಕಟ್ತೀಯ, ಬಡ್ಡಿನೇ ಕಟ್ತೀಯ, ಯಾವ್ದು ಮಾಡ್ತೀಯ ಹೇಳು? ಗೈಸ್, ಅವಾಗಲೇ ಸಾಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ರಿಲೇಟಿವ್ ಎಲ್ಲ ಯಾರೊಬ್ಬರು ಸುಮ್ಮನೆ ಕೇಳೋಕೆ ತಮಾಷೆಗೆ ಮಾಡಿದ್ದು. ಅವ್ರಿಗೂ ಇಲ್ಲ ಅಂತ ಅಲ್ಲ ಇರ್ತದೆ, ಸುಮ್ಮನೆ ಕೇಳೋಕ್ಕೆ. ನಾವು ಕೇಳ್ತಿದ್ರೆ ನಂಬಲ್ಲ, ಅದಕ್ಕೆ ನಾವು ಅಪ್ಪ ತಮಾಷೆ ಮಾಡೋಕ್ಕಂತಲೇ ಕೇಳ್ತು. ನಾವು ಅಷ್ಟಿಂದ ಏನೋ ಅಷ್ಟು ದುಡ್ದಿದ್ದೀವಿ, ಅದ್ರಾಗೆ ನೇರ ಮಾಡ್ಕೊಂಡು ಸಾಲ ಮಾತ್ರ ಮಾಡ್ದ ಅಂದ್ರೆ ಅವನು ನಮ್ಮ ಫ್ರೆಂಡೇ ಒಬ್ಬ ಮಾಡ್ದ ಪಾಪ, ಮಾಡಿ ಅವ್ನ ಪಾಡು ನೋಡೋಕತ್ತ ಇಲ್ಲ. ನನಗೂ ಅದೇ ಯೋಚನೆ ಮಾಡಿ, ಸಾಲ ಮಾಡಿರಿ ಗಂಟೆ ತೀರ್ಸೋಣ, ಬಡ್ಡಿನೇ ಕಟ್ಟೋಣ. ಬಡ್ಡಿಯವ್ರು ಬಿಡಲ್ಲ ಅಲ್ಲಿ. ನಿಂಗೆ ಸಾಲ ಮಾಡೋ ಪರಿಸ್ಥಿತಿ ಬಂದಿಲ್ಲ ತಾನೇ? ಏನಿಲ್ಲ. ಮತ್ತೀಗ ದೇವ್ರನ್ನ ಬಿಟ್ಟು ಬಟ್ಟೆ ನೇರವ ಮಡಿಗವನೆ, ಇರೋದ್ರಾಗೆ ಶಿವ ಅನ್ಸಣ ಅಷ್ಟೇ. ಹೇಳು, ಸಾಲ ಮಾಡಿ ಜೋರ ಮಾಡ್ಕೊಂಡು ಮಗಳಿಗೆ ಪರವಾಗಿಲ್ಲ. ಬೇಡಪ್ಪ. ಯಾಕೆಪ್ಪ? ಸಾಲ ನಾನು ನೋಡು ಅವತ್ತಿಂದನೂ ಸಾಲ ಮಾಡಿದ್ನಲ್ಲ, ಅವತ್ತು ನಾವು ಮಾಡಲ್ಲ. ಏನೋ ಇಷ್ಟ ಕುಡಿಕಿದ್ದೆ, ಏನೋ ನನ್ನ ಮಗಳಿಗೆ ಅಂತ ಕುಡಿಕಿದ್ದೆ, ಅದ್ರಾಗೆ ಮಾಡಿ ಕಳ್ಸೋಣ. ಏನು ಮಾಡ್ತೀವಿ? ಬಸ್ ಹೇಳ್ಬೇಕು ಅಂದರೆ ಅವತ್ತಿನ ಕಾಲದಲ್ಲಿ ಈ ಥರ ಪರಿಸ್ಥಿತಿ ಬರ್ತದೆ ಅಂತ ಅಂದ್ಬಿಟ್ಟೇ ಅವಳ ಹೆಸರು ಸ್ವಲ್ಪ FD ಇಕ್ಬಿಟ್ಟಿದ್ದು. ಆ ದುಡ್ಡು ಸಿಕ್ಕಾಬಿಟ್ಟು ಯೂಸ್ ಆಗ್ತಿದೆ ಇವಾಗ. FD ಮತ್ತೀಗ ಅದೇನೋ ಇದು ಮಾಡಿಸಿತ್ತು, ಏನದು LIC ಅದು ಬಂದು ಸಿಕ್ಕಾಪಟ್ಟೆ ದುಡ್ಡು ಅಂದರೆ ಎಲ್ಪಾಯ್ತು. ಸಿಕ್ಕಾಪಟ್ಟೆ ಅಂದರೆ ಎಲ್ಪಾಯ್ತು ಅಂತಂದರೆ ಎಲ್ಪ್ ಅಷ್ಟೇನು ಜೂಮ್ ಅಂತ ನಾವೇನು ಮಾಡ್ಕೊತ ಇಲ್ಲ. ನಮಗೇನು ಅಷ್ಟು ತಲೆ ಮೇಲೆ ನಮ್ಮ ಜವಾಬ್ದಾರಿನೂ ಇಲ್ಲ, ಇರೋದ್ರಾಗೆ ಪರವಾಗಿಲ್ಲ, ಮ್ಯಾನೇಜ್ ಮಾಡೋಷ್ಟು ಐತೆ. ಮತ್ತು ನೆನ್ನೆಲ್ಲ ಕಮೆಂಟ್ ಆಗ್ತಾಯಿದ್ದೀರಾ, ಏನು ಕಾಸಿಲ್ಲ ಅಂದ್ಬಿಟ್ಟು ಇಷ್ಟೊಂದು ಜಾತ್ರೆ ಮಾಡ್ತಿದ್ದ. ಜಾತ್ರೆ ಏನು ಮಾಡ್ತಾಯಿಲ್ಲ, ಎಷ್ಟು ಮಾಡಬೇಕು ಒಂದು ಬೇಸಿಕ್ ಆದರೂ ಇಲ್ಲ ಅಂತಂದರೆ ಹಿಂಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ತೀರಕ್ಕೆ ಅಸಹ್ಯವಾಗಂತ ಮಾಡೋಕ್ಕಲ್ಲ. ಅದಕ್ಕೋಸ್ಕರ ನಮ್ಮ ಅಪ್ಪನ ಹೇಳಿ ಅವ್ರ ದಾರಿ ಹೆಂಗೆ ತೋರಿಸ್ತಾರೆ ಹಿಂಗೆ ಅಂತ ಅಂದ್ಬಿಟ್ಟು ಇವ್ರು ಪರ್ಮಿಷನ್ ತಗೊಂಡು ನಾನು ಮಾಡ್ತಾ ಇರೋದು. ನನಗೆ ಕೊಟ್ಟರು ಅಷ್ಟೇ ಮ್ಯಾನೇಜ್ಮೆಂಟು, ದುಡ್ಡು ಕೊಟ್ಬಿಟ್ಟು ಹಿಂಗೆ ಮಾಡು ಅಂತ ಹೇಳಿದ್ರೆ ನಾನು ಹಿಂಗೆ ಮಾಡಬೇಕು ಅಂತ ಪ್ಲಾನ್ ಕೊಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಬಿಟ್ಟು ಒಪ್ಪಿಗೆ ಎಲ್ಲ ಏನೂ ಮಾಡ್ತಾಯಿಲ್ಲ. ಇವ್ರದ್ದು ಪಾಲಿಸಿ ಹಿಂಗೆ ಇರೋದ್ರ ಕೈ ತೊಗೊಳ್ಬೇಕು, ಸಾಲ ಮಾತ್ರ ಮಾಡಬಾರ್ದು ಅಂತ. ನಾವು ಅಷ್ಟೇ ಸಾಲ ಮಾಡೋಷ್ಟು ಮಟ್ಟಕ್ಕೆಲ್ಲ ಹೋಗಿಲ್ಲ. ನಾವಲ್ಲೆಲ್ಲ ಓಡಾಡು ಇಲ್ಲ, ಏನೂ ಇಲ್ಲ. ಏನೋ ಫ್ರೆಂಡ್ಗಳು ಹಾಕೊಂಡು ಮಾಡ್ತಾಯಿದ್ದಿ, ಮಾಡು ಸಂತೋಷ. ಅವ್ರ ಮಕ್ಳಿಗೆ ಹೋಗಿ ನೀನು ಮಾಡು ಅಷ್ಟೇ ಗಾಯ್ಸ್. ಹೆಲ್ಪ್ ಮಾಡಿದವ್ರು ನೀನು ಹೋಗಿ ಹೆಲ್ಪ್ ಮಾಡು. ನನಗೆ ಹೆಲ್ಪ್ ಮಾಡೋದು ನನ್ನ ಜೊತೆ ಸೇರಿರೋರು, ನಾನು ಯಾವ ಥರ ನೋಡ್ಕೊಂತಿದ್ದ ಅವರಿಗೆ ಗೊತ್ತು. ಅದಕ್ಕೆ ಅವ್ರು ನನ್ನ ಜೊತೆ ಸೇರಿರೋದು, ಎಲ್ಲದಕ್ಕೂ ಜೊತೆ ಬಂದು ನಿಲ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಏನೇನಿಲ್ಲ ಅಷ್ಟೇ. ಹೇಳು, ಸಾಲ ಬೇಕಾದ್ರೆ ಯಾರು ಕೊಡ್ತಾರೆ? ನನಗೆ ಕೇಳು. ಕೊಡ್ತಾರೆ. ಯಾರು ಕೊಡ್ತಾರೆ? ನಾಲ್ಕು ಕೊಡೋರು ಏನು ಮಸ್ತಾಗ. ಹೌದಾ? ನಾನು ಮಾಡಲ್ಲ. ನಮ್ಮ ಅಪ್ಪಂಗೆ ಸಾಲ ಕೊಡೋರು ಹುಡುಕೊಂಡ್ಬೇಕು ಅಂದರೆ ಕ್ಯೂ ನಿಂತ್ಕೊಂತಾರೆ. ಆ ಥರ ನಮ್ಮ ಅಪ್ಪ ಊರಲ್ಲಿ ಅವಶ್ಯಕತೆ ಇಲ್ಲ ಸಾಲ ಕೇಳೋದು. ಹೇಳು, ಏನೋ ಇಷ್ಟ ಏನೋ ಒಂದಿಷ್ಟು ಬ್ಯಾಂಕ್ ಯಾರಾದ್ರೂ ಒಂಚೂರು ಕೇಳೋ, ನಮ್ಗೆ ಜನ ಕಮೆಂಟ್ ಆಗ್ತಾರೆ, ನಾವು ಬೇಕಾದ್ರೆ ಸಾಲ ಕೊಡ್ತೀರಾ ನನಗೆ ಅಂತ. ಬೇಡಪ್ಪ, ನಾನು ಯಾರನ್ನ ಕೇಳಲ್ಲ. ಪ್ರೀತಿಗಳಿದ್ರೆ ಸಾಕು ನಮಗೆ. ನಾವು ಅದಕ್ಕೆ ಆಸೆನೇ ಬೀಳಲ್ಲ. ಏನು ಬೇಡ ನಮಗೆ. ನಮ್ಮ ಅಪ್ಪ ಸಾಲ ಹೆಂಗೆ ಇಷ್ಟ ಎದುರಿದ್ದೆ ಹೇಳು. ನನ್ನ ಮಕ್ಕಳು ಹುಡ್ತಾಗಿಂದನೂ ಶ್ರಮ ತಾಂಡು ಮಾಡ್ದೇನೋ ಇಷ್ಟು ವರ್ಷ ಕೂಡಿಕ್ಕಿ ಇಷ್ಟು ಮಾಡಿದ್ದೆ. ಅದು ಮದುವೆ ಅವ್ರು ಮಾಡ್ಕೊಳೋದ್ರಿಂದ
ಮದುವೆ ನಾವು ಮಾಡ್ಕೊಂಡಿದ್ರೆ ಚಡ್ಡಿ ಅರ್ಧೋಗಿರೋದು. ಇವಾಗ ಆದರೂ ನಿನಗೇನು ಹೊಸಿನ ಖರ್ಚು ಹ್ಞೂ ಆದರೂ ಬತ್ತೆ ಬರ್ತದ ಒಂದು ಹೊತ್ತು ಬೇಕಾ ಬೇಕು. ಮತ್ತೆ ಏನೋ ಇಷ್ಟ ಮಕ್ಕಳವೆ ಅಂತ ಕುಡಿಕಿದ್ದೆ. ಏನಾಗಿರೋದ್ರ ಮಾಡೋಣ ಹೋಗ್ರಿ, ದೇವರೇ ನನ್ನೇ ಮಾಡಿಲ್ಲ ಅಷ್ಟೇ. ಮತ್ತೆ ಸುಮ್ಮನೆ ತಮಾಷೆಗೆ ಸಾಲ ಕೇಳೋದು ಏನು ಮಾಡ್ತಾ ಇಲ್ಲ ನಾವು. ಜಾಮ್ ಜುಮ್ ಎಲ್ಲ ನಿನಗೆ ಕೊಟ್ಟಿರೋ ಕೆಲಸ ನೀನು ನಿಯತೆ ಮಾಡ್ತಿದ್ದಿ ತಾನೆ. ಅಷ್ಟೇ ಅಷ್ಟೇ ಸಾಕು. ಜಾಮ್ ಜೂಮ್ ಏನು ಮಾಡ್ತಿಲ್ಲ, ಮಾಡ್ತಾರೆ ಏನೋ ಅಂತ. ಅಳಿಯನೇ ಸಿಕ್ಕಿಯವ್ರೆ, ಅಳಿಯ ಮಾವ ಅಳಿಯ ಬಿಬ್ರು ಸಿಕ್ಕಿಯವ್ರೆ. ಅವರೇ ಮದುವೆ ವಹಿಸ್ಕೊಂಡು ಏನೋ ಇರೋದ್ರ ಮಾಡ್ಕೊಡ್ರಿ ಅಂತ ಹೇಳಿದ್ರು, ನಾವು ಇರೋದ್ರ ಮಾಡ್ತಾ ಇದ್ದೀವಿ ಅಷ್ಟೇ. ಏನು ಜಾಮ್ ಜೂಮ್ ಏನೂ ಇಲ್ಲ ನಮ್ಮದು. ಜಾಮ್ ಜುಮ್ ಎಲ್ಲ ಅವ್ರದ್ದು ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ಇವಾಗ ನಾವೇನು ರಿಸ್ಟ್ರಿಕ್ಷನ್ ಹಾಕಿಲ್ಲ ಗೈಸ್, ನಾವು ಹಿಂಗೆ ಮಾಡ್ರಿ ಹಿಂಗೆ ಬೇಕು ಅಂತ. ಅವ್ರ ಇಷ್ಟ, ಅವ್ರ ಪ್ರೀತಿ. ನಮಗೂ ಅಷ್ಟೇ ಫೋರ್ಸ್ ಮಾಡಲೇ ಇಲ್ಲ, ನೀವು ಇಂಥದ್ದೇ ಕೊಡ್ರಿ ಇಂಥದ್ದೇ ಬಿಡ್ರಿ ಅಂತ. ನಿಮ್ಮ ಮನೇಲಿ ಏನದೋ ಅದು ಹಾಕಿ ಕಳಿಸ್ರಿ ಅಂದ್ರೆ ಅವರು. ಹುಡುಗಂಗೂ ಇಂಥದ್ದೇ ಮಾಡಿಸ್ರಿ ಅಂತ ಕೇಳಿಲ್ಲ ಅವರು. ನಿಮ್ಮ ಪ್ರೀತಿ ನಮ್ಮ ಪ್ರೀತಿಯಿಂದ ಮಾಡ್ತಿದ್ದೀವಿ ಅಷ್ಟೇ. ಹುಡುಗಂಗೂ ನೀವು ಅಷ್ಟೇ ಗ್ರಾಮ್ ಮಾಡಿಸ್ರಿ ಇಷ್ಟೇ ಮಾಡಿಸ್ರಿ ಅಂತ ಏನು ಕೇಳಿಲ್ಲ. ನಮ್ಮದು ಮಾಡಿಸಿರೋ ಸರಿನೇ ನಾವು ಮಾಡ್ಕೊತೀವಿ ಅಂತ ಬಂದರು. ಇಷ್ಟಿದ್ಮೇಲೆ ನಾನು ಕಷ್ಟಪಟ್ಟಿದ್ದಕ್ಕೆ ನನ್ನ ಮಕ್ಕಳಿಗೂ ಸುಖ ಸಿಕ್ಕಿದೆ. ಅಷ್ಟೇ. ಇಷ್ಟಿದ್ಮೇಲೆ ನಮ್ಮ ಕರ್ತವ್ಯ ನಾವು ನಿಯತ ಮಾಡಲಿಲ್ಲ ಅಂತಂದರೆ, ನಮಗೆ ಕೊಟ್ಟಿರೋಷ್ಟು ನಮಗೆ ಏನು ಒಂದು ಜವಾಬ್ದಾರಿ ಕೊಟ್ಟರೆ ಅಷ್ಟು ನಿಯತೆ ಮಾಡಲಿಲ್ಲ ಅಂತಂದರೆ ನಾವು ಸುಮ್ಮನೆ ಮಾಡೋದೇ ವೇಸ್ಟ್ ಅಂದ್ಬಿಟ್ಟು ಇಷ್ಟು ಮಾಡ್ತಾ ಇರೋದು ಅಷ್ಟೇ. ನೀವು ವೀಡಿಯೋದ ನೋಡ್ಬಿಟ್ಟು ಇಷ್ಟೆಲ್ಲ ಮಾಡ್ತಾರೆ ಅಷ್ಟೆಲ್ಲ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡೋಕೋಬೇಡ್ರಿ. ಅಷ್ಟು ನಮಗಂತ ಇಲ್ಲ ಅಂತಿಲ್ಲ, ಮದುವೆ ಮೇಲೆ ನಿಮಗೆ ಗೊತ್ತಿರ್ತದೆ ಖರ್ಚು ಇದ್ದೇ ಇರ್ತದೆ. ನಮಗೂ ಹಂಗಂತ ಏನು ಇಲ್ಲೇ ಇಲ್ಲ ಅಂತ ಅನ್ಬೋದು. ಅವ್ರಿಗೆ 1 ಲಕ್ಷ ಜಾಸ್ತಿ ಆಗೋದು, ನಮ್ಗೆ 1 ಲಕ್ಷ 5 ಲಕ್ಷ ಜಾಸ್ತಿ ಆಗೋದು ಅವ್ರಿಗೆ. ಅದು ನಮ್ಗೆ ಅದಕ್ಕಿಂತ ಒಂದು 5 ಲಕ್ಷ ನಮ್ಗೆ ಕಮ್ಮಿ ಆಗ್ತದೆ ಅಷ್ಟೇ. ಅಷ್ಟು ಬಿಟ್ಬಿಟ್ರೆ ಇನ್ನೇನಿಲ್ಲ. ಜವಾಬ್ದಾರಿ ಒಂದು ಅವ್ರು ಎತ್ಕೊಂಡವ್ರು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಏನೇನು ಶಾಸ್ತ್ರ ಕೊಡದೇ ಗೊತ್ತಿರ್ತದೆ ನಿಮಗೆ. ಕೊಡೋದು ತಗೊಳೋದು ಆಲ್ಮೋಸ್ಟ್ ಅಲ್ಲೋ. ಮತ್ತು ನಾವು ಕೊಡೋದು ತಗೊಳೋದು ಇನ್ ಡೀಟೇಲಾಗಿ ಹೋಗೋದು ಬೇಡ. ನಮ್ಮ ಪ್ರೀತಿ ನಮ್ಗೆ ಎಷ್ಟು ಆಯ್ತದೆ, ಎಷ್ಟು ಸಾಧ್ಯ ಆಗ್ತದೆ ಪ್ರಯತ್ನ ಮಾಡಿ ಅಷ್ಟು ಮಾಡ್ತಾಯಿದ್ದೀವಿ. ಇವ್ರ ಶ್ರಮದ್ದು ಎಷ್ಟು ಮಾಡಿ ಮಗಳಿಗೆ ಇಷ್ಟೇ ಮಾಡಬೇಕು ಅಂತಿದ್ದು ಅಷ್ಟೆಲ್ಲ ಖಂಡಿತ ಕೊಟ್ಟವ್ರಿ. ಅಷ್ಟು ಬಿಟ್ಟು ಇನ್ನೇನು ಬೇರೆ ಪ್ರಯತ್ನ ಕೈ ಸುಟ್ಕೊಳೋದಿಲ್ಲ. ಲಾಸ್ಟಿಗೆ ಎಲ್ಲ ಮುಗಿದು ಫೈನಲ್ ಆದಮೇಲೆ ಮದುವೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಎಲ್ಲ ಲೆಕ್ಕ ಬರೀತಾ ಇದ್ದೀನಿ. ಪಿನ್ ಟು ಪಿನ್ ಲೆಕ್ಕ ಬರೀತಾ ಇದ್ದೀನಿ. ಲಾಸ್ಟು ಲೆಕ್ಕ ಕೊಡ್ತೀನಿ ನಿಮ್ಗೆ ಎಷ್ಟಾಯಿತು ಅಂತೆಲ್ಲ. ಅಂದರೆ ಎಕ್ಸಾಕ್ಟಾಗಿ ಕೊಡಲಿ ಅಂದರೂ ಲಕ್ಷ ಸಾವಿರಗಳಂತ ಕೊಡ್ತೀನಿ. 5,000 10,000 ಇದ್ರ ಕೊಡಲಿ ಅಂತಂದರೆ ಇವಾಗ ಮದುವೆ ಅಂದರೆ ನಿಮ್ಗೆ ಗೊತ್ತಿರ್ತದೆ 500,000 ನಾನು ಲೆಕ್ಕನೇ ಇಲ್ಲ ಕೊಡ್ತದೆ. ಈ ಓಡಾಡೋ ಚಾರ್ಜು ಊಟ ಅದು ಅಂತ ಲೆಕ್ಕ ಹಾಕೊಂಡ್ಬಿಟ್ಟು ಅಂದರೆ ಎಷ್ಟು ಓಟದೆ ಅದನ್ನೇ ಲೆಕ್ಕ ಆಗ್ತಾಯಿಲ್ಲ. ಮೇಯ್ನ್ ಇವಾಗ 5,000 10,000 5,000 10,000 ಅಂಥವೆಲ್ಲ ಪಕ್ಕ ಲೆಕ್ಕ ಬರೀತಿದ್ದೀನಿ, ಲೆಕ್ಕ ಮೇಂಟೈನ್ ಮಾಡ್ತಾಯಿದ್ದೀನಿ. ಆಮೇಲೆ ನಿಮಗೊಂದು ಡ್ರಾಫ್ಟ್ ಸಿಗುತ್ತೆ ಹೆಂಗೆ ಇವಾಗ ಮದುವೆ ಹುಡುಗನ ಕಡೆ ಮಾಡ್ಕೊತೀನಿ ಅಂತ ಬಂದ್ರೂ ನಿಮ್ಮ ಧರ್ಮ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಎಷ್ಟು ಮಾಡ್ಬೋದು ಎಷ್ಟು ಬಿಡ್ಬೋದು, ನಿಮ್ಗೆ ಎಷ್ಟು ಖರ್ಚಾಗ್ಬೋದು ಹುಡುಗಿ ಕಡೆಯಿಂದ ಅನ್ನೋದೆಲ್ಲ ಲೆಕ್ಕ ಬರೆದಿದ್ದೀನಿ ನಾನು. ಲೆಕ್ಕ ಬರೆದು ಇವ್ರ ಹತ್ರ ದುಡ್ಡಿಸ್ಕೊಂಡು ಹೋಗಿ ಸಾಯಂಕಾಲ ಬಂದು ಲೆಕ್ಕ ಕೊಟ್ಬಿಟ್ಟು ಮನೆಗೆ ಅಂತ ಇರೋದು ನಾನು. ಬುಕ್ಕಲ್ಲೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀನಿ ಅಕೌಂಟ. ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿ ಇಷ್ಟು ಮೇಂಟೈನ್ ಮಾಡಿಲ್ಲ ಹಿಂಗೆ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಅದು ಬಿಟ್ಬಿಟ್ಟು ಇವರು 10:30 11 ಗಂಟೆ ಆದರೂ ಮಲಗಲ್ಲ. ಅದೇನೋ ಯಾಕೋ ಗೊತ್ತಿಲ್ಲ, ಇವ್ರನ್ನೇ ಕೇಳಬೇಕು. ಏನು ಕೇಳ್ತೀವ, ಮಗಳು ಟೆನ್ಷನ್ನು. ಮಗಳದು ದುಡ್ಡು ಸಾಲ ಮಾಡಿಬಿಡೋಣ. ಮಗಳನ್ನ ಓದ್ತದೆ ಅನ್ನೋದು ಒಂದೇ ಟೆನ್ಷನ್ ನಮ್ಗೆ, ಇನ್ನೇನು. ಮಗಳ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಇರ್ತದೆ. ಆರಾಮಾಗಿ ಒಂದು ಮನೆಗೆ ವಯಸ್ಸು ನಾವು ಅಪ್ಪ ಆಚೆ ಮನೆ ಕಾಣೋದು. ಬೇಸಿಗೆಗಾಲ ಸ್ಟಾರ್ಟ್ ಆದಾಗಿಂದ ಮೇಲೆ ಆಚೆ ಒಳ್ಳೆ ತಣ್ಣಗಿರ್ತದೆ. ಯಾವ 100 ರೂಪಾಯಿ ಚೇಳು ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಸಲ ಅನುಭವ ಆಗಿರ್ತದೆ. ಆದರೂ ಮನೆ ಕಂತವೆ. ಆದರೆ ಇದಕ್ಕೆ ನೋಡ್ರಿ, ಇದಕ್ಕೇನು ಟೆನ್ಷನ್ ಇಲ್ಲ. ಇದಕ್ಕೆ ಪಾಪುಗೆ ಪಾಪ ಏನು ಪಾಪ ಏನು ಸಮಾಚಾರ ಉಸಿರೇ ಇಲ್ಲ ಅಂತದೆ. ಅಯ್ಯೋ ಒಳ್ಳೆ ಕತೆ. ಹೆಂಗಾಗದೆ ಈ ಕತೆ ಅಂದರೆ ಮದುವೆ ಮಾಡೋ ತಮಾಷೆ ನೋಡೋದಂಗಾಗದೆ. ಇರೋ ಒಬ್ಬೊಬ್ಬರು ಹೆಣ್ಮಕ್ಳಿಗೆ ನಮ್ಮ ಮನೆಗೆ ಇಷ್ಟೊಂದು ಟೆನ್ಷನ್ ಆಗ್ಬಿಟ್ಟವ್ರೆ. ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀವಿ ತಲೆ ಕೆಡ್ಸೋಣಂಗಿಲ್ಲ. ನಾಳೆ ವಿಡಿಯೋದಲ್ಲಿ ಸಿಗೋಣ. ನಾಳೆ ತಂಗಿಯಮ್ಮವರು ಪ್ರೀ ವೆಡ್ಡಿಂಗ್ ಶೂಟ್ ಹೋಗ್ತವ್ರೆ. ಅದೇನೇನು ಪ್ಲಾನು ಎತ್ತೆತ್ತ ಎಲ್ಲೆಲ್ಲಿ ಓದ್ತವ್ರೆ ಏನೇನು ಪ್ಲೇಸು ಅಂತ ಎಲ್ಲ ನಾಳೆ ಕೇಳ್ತೀನಿ. ನಾನು ಓದ್ತಾ ಇಲ್ಲ, ಬೇಜಾನ್ ಕೆಲಸಗಳು ನನಗೆ. ಇನ್ವಿಟೇಷನ್ ಕೊಡ್ತೀನಿ, ಸ್ವಲ್ಪ ಬಾಕಿ ಇದೆ, ಅದಕ್ಕೋಸ್ಕರ ನಾನು ಓದಲ್ಲ. ಅವ್ರು ಓದ್ತವ್ರೆ. ಆ ಪ್ಲೇಸು ಆದರೆ ಯಾರ ಕೈಲಿ ಕ್ಲಿಪ್ಗಳು ಎಷ್ಟಾಗಿ ಟ್ರೈ ಮಾಡ್ತೀನಿ ಎಲ್ಲೆಲ್ಲಿ ಓದ್ತಾರೆ ಅನ್ನೋದ. ನಾಳೆ ಸಿಗೋಣ ಅಷ್ಟೇ.